ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮಿಥುನ ರಾಶಿಯವರಿಗೆ ಗುರು ಲಾಭಸ್ಥಾನದಲ್ಲಿ ಮೇ 1ರ ತನಕ ಸ್ಥಿತರಾಗಿರುವರು. ಅಲ್ಲಿವರೆಗೂ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆಯ ಫಲಿತಾಂಶ ಸಿಗುವುದು. ವೃತ್ತಿಪರ ಕೋರ್ಸ್ಗಳಲ್ಲಿ ಆಸಕ್ತಿ ಬೆಳೆಯುವುದು. ಮ್ಯಾನೇಜ್ಮೆಂಟ್ ಮತ್ತು ಅಡ್ಮಿನಿಸ್ಟ್ರೇಷನ್ನಂತಹ ವೃತ್ತಿಪರ ಅಧ್ಯಯನಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಬಹುದು. ಕೆಲವು ಅನಿರೀಕ್ಷಿತ ಅದೃಷ್ಟವನ್ನು ಕಾಣುವಿರಿ ಮತ್ತು ಹೆಚ್ಚಿನ ಯಶಸ್ಸು ಸಾಧಿಸುವಿರಿ. ವೃತ್ತಿ ಮತ್ತು ಹಣಕಾಸು ವಿಷಯದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣುವಿರಿ. 11ರ ಗುರುವಿನಿಂದ ಒಳ್ಳೆಯ ಹೆಸರು, ಸ್ಥಾನಮಾನ ಗಳಿಸುವಿರಿ. ಸ್ವಂತ ಉದ್ಯೋಗ ಪ್ರಾರಂಭಿಸುವಿರಿ. ಸಾಫ್ಟ್ವೇರ್ ಉದ್ಯೋಗಗಳಿಗೆ ಒಳ್ಳೆಯ ಸಮಯ. ಸ್ವಂತ ಕಂಪನಿ ಪ್ರಾರಂಭಿಸುವ ಯೋಗವಿದೆ. ವಿದ್ಯಾ ಕ್ಷೇತ್ರದಲ್ಲಿರುವವರಿಗೆ ಅತ್ಯಂತ ಶುಭದಾಯಕವಾಗಿದ್ದು, ಇನ್ನೊಂದು ಸಂಸ್ಥೆಯನ್ನು ಕಟ್ಟುವ ಅವಕಾಶವಿದೆ. ಶುಕ್ರನು 2024 ಜನವರಿ 18ರಿಂದ ಜೂನ್ 11ರ ಅವಧಿಯಲ್ಲಿ ಅನುಕೂಲಕರ ಸ್ಥಿತಿಯಲ್ಲಿರುತ್ತಾರೆ. ಈ ಸಮಯದಲ್ಲಿ ಉಳಿತಾಯ ಹೆಚ್ಚಾಗಿ ಖರ್ಚು ಕಡಿಮೆಯಾಗುವುದು. ಹಣಕಾಸಿನ ಹೆಚ್ಚಳ ಮತ್ತು ಉಳಿತಾಯವನ್ನು ಕೂಡ ಕಾಣಬಹುದು. ವ್ಯಾಪಾರದಲ್ಲಿ ಲಾಭ. ಆಭರಣ ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವ ಯೋಗವಿದೆ. ಕಾರ್ಯಕ್ಷೇತ್ರದಲ್ಲಿ ಜಯ ಮತ್ತು ಪುರಸ್ಕಾರ ದೊರೆಯುವುದು. ಸಾಲದಿಂದ ಮುಕ್ತರಾಗುವಿರಿ. ಸರ್ಕಾರದ ಕೆಲಸದಲ್ಲಿರುವವರಿಗೆ, ರಾಜ್ಯ ಮತ್ತು ಕೇಂದ್ರ ಕೆಲಸದವರಿಗೆ ಮತ್ತು ರಾಜಕೀಯದವರಿಗೆ ಸ್ವಲ್ಪ ಒತ್ತಡವಿರುತ್ತದೆ. ಪ್ರಿಂಟ್ ಮತ್ತು ಡಿಜಿಟಲ್ ಮೀಡಿಯಾದವರಿಗೆ ಲಾಭವಿದೆ. ಶನಿ ಮತ್ತು ಗುರುಗಳ ಅನುಗ್ರಹ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಉತ್ತಮವಾಗಿ ಬೆಳೆಯಲು ಸಹಕರಿಸುತ್ತದೆ. ಆದರೆ ಜೂನ್ 29ರಿಂದ ನವೆಂಬರ್ 15ರವರೆಗಿನ ಅವಧಿಯಲ್ಲಿ ಶನಿಯು ಹಿಮ್ಮುಖ ಚಲನೆ ಮತ್ತು ಗುರುವಿನ 12ನೇ ಮನೆಯ ಚಲನೆ ನಿಮ್ಮ ವೃತ್ತಿ ಜೀವನವು ಹೆಚ್ಚು ಸವಾಲಿನದ್ದಾಗಿರಬಹುದು ಮತ್ತು ಈ ಕಾರಣದಿಂದಾಗಿ ಕೆಲಸದಲ್ಲಿ ತಪ್ಪುಗಳಾಗುವ ಸಂಭವವಿರುವುದರಿಂದ ಕೆಲಸವನ್ನು ನಿರ್ವಹಿಸುವಲ್ಲಿ ಹೆಚ್ಚು ಜಾಗರೂಕತೆ ವಹಿಸಬೇಕು. ಪಾರ್ಟ್ನರ್ಶಿಪ್ ವ್ಯಾಪಾರ ಹೊಸದಾಗಿ ಪ್ರಾರಂಭಿಸದಿರುವುದು ಉತ್ತಮ. ಈ ಸಮಯದಲ್ಲಿ ಕೆಲಸದ ಬದಲಾವಣೆ ಮಾಡದಿರುವುದು ಒಳಿತು. ಮಾಡುವುದಾದರೆ ವಿದೇಶದಲ್ಲಿ ಕೆಲಸಕ್ಕೆ ಪ್ರಯತ್ನಿಸಿದರೆ ವೃತ್ತಿ ಜೀವನ ಚೆನ್ನಾಗಿರುತ್ತದೆ. ಕೌಟುಂಬಿಕ ಜೀವನ ವರ್ಷದ ಮೊದಲಾರ್ಧದಲ್ಲಿ ಅಂದರೆ ಮೇ 1ರ ತನಕ ಕೌಟುಂಬಿಕ ಜೀವನ ಉತ್ತೇಜನಕಾರಿ ಮತ್ತು ನೆಮ್ಮದಿಯಾಗಿರುತ್ತದೆ. ಕೋಪದಿಂದ ಮುಕ್ತರಾಗುವಿರಿ. ಶುಭ ಕಾರ್ಯಗಳಲ್ಲಿ ಭಾಗಿಯಾಗುತ್ತೀರಿ. ಮನೆಯಲ್ಲಿ ಮದುವೆ ನಿಶ್ಚಯವಾಗಬಹುದು. 2ನೇ ಮದುವೆಗೆ ಉತ್ತಮವಾದ ವಾತಾವರಣ. ಭಿನ್ನಾಭಿಪ್ರಾಯ ಶಮನಗೊಳ್ಳುವುದು. ಶತ್ರುಗಳು ದೂರಾಗುವರು. ಮಕ್ಕಳ ಆರೋಗ್ಯ ಉತ್ತಮವಾಗಿರುತ್ತದೆ. ಮೇ 1ರ ನಂತರ ಗುರುಬಲವಿರುವುದಿಲ್ಲ. ಮಕ್ಕಳ ಮದುವೆಯ ವಿಷಯದಲ್ಲಿ ಸ್ವಲ್ಪ ಗೊಂದಲವಾದರೂ ನಂತರದಲ್ಲಿ ಸರಿಹೋಗುವುದು. ವಯಸ್ಸಾದ ತಂದೆತಾಯಿಯ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ. ಕೋರ್ಟ್ ವ್ಯಾಜ್ಯಗಳು ಮುಂದೂಡುವ ಸಾಧ್ಯತೆಯಿದೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಮಾರ್ಚ್ ಮತ್ತು ಅಕ್ಟೋಬರ್ನಲ್ಲಿ ನಿಮ್ಮ ಕಲಹ ಸಣ್ಣ ವಿಷಯಗಳು ದೊಡ್ಡದಾದ ಜಗಳಗಳಾಗಿ ಒಬ್ಬರನ್ನೊಬ್ಬರು ಹಿಂಸಾತ್ಮಕವಾದ ಮಾತಿನ ತೀವ್ರತೆ ಮತ್ತು ಕಠೋರವಾಗಿ ನಡೆದುಕೊಳ್ಳುವಿರಿ. ತಾಳ್ಮೆಯಿಂದ ವರ್ತಿಸಿ. ಶನಿಯು ಕುಟುಂಬ ಜೀವನದಲ್ಲಿ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತಾರೆ. ಆರೋಗ್ಯದಲ್ಲಿ ನರಗಳ ದೌರ್ಬಲ್ಯ ಮತ್ತು ಹೃದಯ ಸಂಬಂಧಿ ರೋಗಗಳಾದ ಬಿಪಿ, ಕೊಲೆಸ್ಟ್ರಾಲ್ ಹೆಚ್ಚಾಗಬಹುದು. ಯಾವುದೇ ದೊಡ್ಡ ಆರೋಗ್ಯ ಸಮಸ್ಯೆಗಳು ಕಾಣುತ್ತಿಲ್ಲ. ನಿಯಮಿತ ವ್ಯಾಯಾಮ ಮತ್ತು ಒಳ್ಳೆಯ ಆಹಾರ ಪದ್ಧತಿಯನ್ನು ಬೆಳೆಸಿಕೊಳ್ಳಿ. ತಾಯಿ ಆರೋಗ್ಯಕ್ಕೆ ಹೆಚ್ಚಿನ ಹಣ ಖರ್ಚು ಮಾಡಬೇಕಾಗಬಹುದು. ಪ್ರೀತಿ ಜೀವನ ಮೇ ತಿಂಗಳವರೆಗೂ ಗುರುವು ನಿಮ್ಮ 11ನೆಯ ಸ್ಥಾನದಲ್ಲಿರುವುದರಿಂದ ಮದುವೆ ಮತ್ತು ಪ್ರೀತಿಯ ವಿಷಯಗಳಿಗೆ ಈ ಸಮಯ ಉತ್ತಮವಾಗಿದೆ. ಏಪ್ರಿಲ್ ನಂತರದಲ್ಲಿ ಪ್ರೀತಿಗೆ ಪ್ರವೇಶಿಸಲು ಅಡೆತಡೆಗಳು ಉಂಟಾಗಬಹುದು ಮತ್ತು ಅದು ಉತ್ತಮ ಯಶಸ್ಸನ್ನು ತರುವುದಿಲ್ಲ. ದೊಡ್ಡ ಯೋಜನೆಗಳನ್ನು ಪ್ರಾರಂಭಿಸುವ ಯೋಚನೆಯಲ್ಲಿದ್ದರೆ ಈ ಸಮಯದಲ್ಲಿ ನುರಿತ ಪಂಡಿತರ ಜೊತೆ ಚರ್ಚಿಸಿ ನಂತರ ಜಾತಕ ವಿಮರ್ಶೆ ಮಾಡಿ ಕಾರ್ಯ ಪ್ರಾರಂಭಿಸಿ. ಪರಿಹಾರ: ಹನುಮಾನ ಚಾಲೀಸ ನಿತ್ಯ ಪಠಿಸಿ. ಭಗವಂತನ ಕೃಪೆಯಿಂದ ಈ ವರ್ಷ ತಮ್ಮೆಲ್ಲರ ಜೀವನ ಸುಖಮಯವಾಗಿರಲೆಂದು ಆಶಿಸುತ್ತೇನೆ. ವೀಕ್ಷಿಸಿದ ತಮಗೆ ಧನ್ಯವಾದಗಳು. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.